ನಮಸ್ಕಾರ ಎಲ್ಲ ಸೌಕರ್ಯದೊಂದಿಗೆ ನಾಳೆ ಹುಣ್ಣೆ ಐತಂತಂದು ಬನಶಂಕರಿಗೆ ಹೊಟ್ಟಿದ್ದೀರಿ. ಈಗ 9:30 ಐತ್ರಿ ರಾತ್ರಿ ಟೈಮ್. ಇಲ್ಲಿದ್ರೆ ಆಟೋ ಅಂತೂ ಯಾವೂ ಇಲ್ರಿ. ಈಗ ಅದ್ರ ಸಂಬಂಧನ ಡ್ರಾಪ್ ಕೇಳ್ಕೊಂತ ಹೋಗ್ಬೇಕಂತಂದು ಚಾಲೆಂಜ್ ತೊಗೊಂಡೇನ್ರಿ. ನೋಡೋಣ ಯಾರ್ಯಾರು ಡ್ರಾಪ್ ಕೊಡ್ತಾರ ನೋಡೋಣ. ಈಗ ರಾಮದುರ್ಗ ಹತ್ರ ಆಗಿದ್ರಿ ನೋಡ್ರಿ. ಏನ್ ಮಾಡಿ ಪುಲಿಕೇಶಿ ಮಹಾರಾಜ ವೃತ್ತ ಅಂತಾರೆ. ರಾತ್ರಿ 10 ಇನ್ನಾದ್ರೂ ನಡ್ಕೊಂತಾನ ಹೊಂಟೇನ್ರಿ. ಇರ್ಲಿರಿ ಇವತ್ತೊಂದ್ ನಡ್ಕೊಂತ ಹೋಗ್ಬೇಕಂತ ಆಸೆ ಆಗತೈತಿ. ನೋಡೋಣ ನಡ್ಕೊಂತ ಹೋಗ್ತೀನಿ ಇವತ್ತು. ನೋಡ್ರಿ ಕೊನೆಯದಾಗಿ ಬಾದಾಮಿ ಬನಶಂಕರಿ ಸನೆ ಮಾಡಿದ್ದಾರೆ. ಈಗ ಸುಮಾರು 7 ಕಿಲೋಮೀಟ್ರ್ ನಡ್ಕೊತ ಬಂದೆ ರೀ. ಫುಲ್ಲ ಕತ್ತಲ್ನಾಗ 10:30 ಯಾಕೆ ಬಂತ್ರಿ. ಟೈಮ್ 9:00 ಬಿಟ್ಟಿದ್ದೆ ರೀ. ಅಂತೂ ಇಂತೂ ಬಂದಿರಿ. ಸಂಕ್ರಮ ಶಕ್ತಿ ಕೊಟ್ಲು ರೀ. ನೋಡ್ರಿ ಈಗ ಇನ್ನೇನು ದೂರ ಹೇಳ್ರಿ. ಇದು ಫೈನಲ್ ಆಗಿ ಬನಶಂಕರಿ ಬಂದು ಮುಟ್ಟಿದ್ದಾರೆ. ಈಗ ನೋಡ್ರಿ ಅಮ್ಮನ ಗುಡಿ. ನಾಳೆ ಹುಣ್ಣಿಮೆ ದಿವಸ ಸಂಬಂಧ ಎಷ್ಟು ಜನ ಭಕ್ತರು ಬಂದಾರ ನೋಡ್ರಿ. ಇವತ್ತು ಬೆಳಗ್ಗೆ 3 ಗಂಟೆಗೆ ಎದ್ದು ಅಮ್ಮನ ದರ್ಶನ ಮಾಡಕ್ಕಂತಂದು ಲಗುಣ ಜಾಗ ಮಾಡಿ ಈಗ 4 ಗಂಟೆ ಆತ್ರಿ. ಈಗ ದರ್ಶನ ಹೊಂಟ್ರಿ ನೋಡ್ರಿ. 4 ಗಂಟೆ ಆಗೈತ್ರಿ. ಈಗ ಒಮ್ಮೆ ಎದ್ದಿದ್ದಿಲ್ಲ ದರ್ಶನ ಜಾಗ ಮಾಡಿ ದರ್ಶನ ಹೊಂಟೇನ್ರಿ. ಈಗ ದರ್ಶನ ಆತ್ರಿ ಅಮ್ಮಂದು. 6:30 ಆಯ್ತು ನೋಡ್ರಿ. ಈಗ ದರ್ಶನ ಆಯ್ತು ನೋಡ್ರಿ. ಅಮ್ಮನ ದರ್ಶನ ನೀವು ಮಾಡ್ಕೊರಿ. ಇದು ಹರಿದ್ರ ತೀರ್ಥ ರೀ ಇದು. ಆದರೆ ಸದ್ಯಕ್ಕೆ ನೀರಿಲ್ರಿ. ಒಂದೊಂದು ಟೈಮ್ನಾಗ ಈ ವೈಟ್ ಕಾಣತ್ತಲ್ರಿ, ಇಲ್ಲಿ ತನಕ ನೀರಿತ್ತು ಇದು. ಅವರೆಲ್ಲ ನೀರು ಮಳೆ ಆಗ್ಲಾರ ಸಂಬಂಧ ನೀರು ಬತ್ತು ಹೋಗೈತ್ರಿ. ಆಮೇಲೆ ಇಲ್ಲಿ ಸುತ್ತಮುತ್ತ ಬೋರ್ ಹಾಕಿ ಸಂಬಂಧನೂ ಹೋಗಿರ್ಬೋದು ಅಂತಂದು ಹೇಳ್ತಾರೆ. ಅಂತರ್ಜಲ ಮಟ್ಟ ಕುಗ್ಗಿರ್ತೈತೆ ರೀ. ಇಷ್ಟ ಆಗಿತ್ತು ರೀ ಇವತ್ತಿನ ಬ್ಲಾಗ. ಮತ್ತು ಮುಂದಿನ ಬ್ಲಾಗ್ ನೆಕ್ಸ್ಕೊಂಡ್ರಿ. ಅಲ್ಲಿ ತನಕ ಹರ್ ಹರ್ ಮಹಾದೇವ್ ರೀ.